ವೀಕ್ಷಕರೇ, ಮಳೆ ಬರ್ತಾ ಇದೆ. ಪಾದಯಾತ್ರೆ ಮತ್ತೆ ಮಳೆಯಲ್ಲೇ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಇದು ನಮಗೊಂದು ಸ್ಪೆಷಲ್. ಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ಎಲ್ರು. ಮಠದ ವತಿಯಿಂದ ಒಂದು ಮಧ್ಯಾಹ್ನದ ಊಟದ ಸೇವೆಯನ್ನು ಇಟ್ಕೊಂಡಿರ್ತಾರೆ. ತಂಗಡಿಗೆಯ ಸಮಸ್ತ ದೈವದವರು ಸೇರಿ ಪ್ರತಿ ವರ್ಷ ಇಲ್ಲಿ ಮಧ್ಯಾಹ್ನ ಊಟದ ಸೇವೆ ಪ್ರಾರಂಭನೆ ಇರುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಭಾಗದ ಪಾದಯಾತ್ರಿಗಳಿಗೆ ಈ ಒಂದು ಸೇವೆ ತುಂಬಾ ಅನುಕೂಲಕರ. ಏನು ಬ್ರಿಡ್ಜ್ ಇದೆ, ಹೊಸದಾಗಿ ಮಾಡಿರುವಂತಹ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ಮೂಲಕನೇ ನಾವು ಕೂಡಲ ಸಂಗಮಕ್ಕೆ ತಲುಪೋದು. ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಗಾಳಿ ಇದೆ, ಗಾಳಿಗೆ ನೀರಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಡಾಟ್ಸ್ ಇದೆ. ಅದೆಲ್ಲ ರಾಡ್ ಇರುವಂತ ಜಾಗ. ಅಲ್ಲಿ ಅವ್ರಿಗೆ ಸ್ಟಿಚ್ ಮಾಡಿದ್ದಾರೆ. ಈ ಕಾಲಲ್ಲಿ ರಾಡ್ ಇದ್ರು ಸಹಿತ ಇವರು ದೇವರಿಗೆ ಪಾದಯಾತ್ರೆ ಅಂದ್ರೆ ಹೊಟ್ಟೆ ಬಿಡೋದಿಲ್ಲ. ಪಾದಯಾತ್ರೆಗೆ ಬರ್ತಾನೆ ಇರ್ತಾರೆ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ವೀಕ್ಷಕರೇ, ಮಳೆ ಬರ್ತಾ ಇದೆ. ಪಾದಯಾತ್ರೆ ಮತ್ತೆ ಮಳೆಯಲ್ಲೇ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇದು ನಮಗೊಂದು ಸ್ಪೆಷಲ್ ಅನುಭವ. ನಾವು ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗಬೇಕಾದ್ರೆ ಇಂಥ ಒಂದು ಮಳೆ ಬರ್ತಾ ಇರಲಿಲ್ಲ. ಇಲ್ಲಿ ಸಂಗಮನಾಥ ನಮ್ಮ ಜನತೆಗೆ ತಂಪಿರಬೇಕು ಅಂತ ಮಳೆ ಕೊಡ್ತಾ ಇದ್ದಾನೆ. ಆದರೆ ನಾವೇನು ಪಾದಯಾತ್ರಿಗಳು ಒಂದು ಸ್ವಲ್ಪ ಸಮಸ್ಯೆ ಅನುಭವಿಸ್ಬೋದು ಅಷ್ಟೇ. ಆದರೆ ಮಳೆ ಆಗಬೇಕು. ಮಳೆ ಆದರೆ ನಮ್ಮ ರೈತರಿಗೆ ಅನುಕೂಲ, ನಮ್ಮ ಎಲ್ಲ ರಾಜ್ಯದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಮಳೆ ಆದರೆ ಅಂತ ನಾನು ಹೇಳ್ತೀನಿ. ನೋಡಿ ವೀಕ್ಷಕರೇ, ಮಳೆ ಇದೆ, ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಹರೀಶ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾನೆ. ಮತ್ತೆ ಒಂದು ಸ್ವಲ್ಪ ಮಳೆ ಏನೋ ಸ್ಲೋ ಆಗಿದೆ. ನೋಡೋಣ ಎಲ್ಲಿವರೆಗೂ ನಮಗೆ ಮಳೆ ಸಮಸ್ಯೆ ಮಾಡುತ್ತೆ ಅಂತ ನೋಡೋಣ. ಈಗ ನಾವು ಗಂಗೂರ್ ಕ್ರಾಸ್ ಹತ್ರ ಇದ್ದೀವಿ. ಗಂಗೂರ್ ಕ್ರಾಸ್ ಹತ್ರ ಇರುವಂತ ಈ ನಮ್ಮ ಸಿದ್ದಾಪುರ ಹೊಲದಲ್ಲಿ ನೀಲಮ್ಮ ಬುಯ್ಯಾರ್ ಅನ್ನುವರು ಈ ಒಂದು ಟೀ ಮತ್ತು ಬಿಸ್ಕಿಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲಾ ಪಾದಯಾತ್ರಿಗಳು ಕೂಡ ಇಲ್ಲಿ ಈ ಒಂದು ಸೇವೆಯನ್ನ ಪಡಿತಾ ಇದ್ದಾರೆ. ಇಷ್ಟು ಜನ ಇದ್ದಾರೆ. ಇದು ನಮ್ಮ ವಾಹನ. ಈ ವಾಹನದಲ್ಲಿ ನಮ್ಮ ಲಗೇಜಸ್ ಏನಾದ್ರು ಇದ್ರೆ ಲಗೇಜಸ್ ಬರುತ್ತೆ. ಈ ವಾಹನದಲ್ಲಿ ಹಾಕೊಂಡು ಮುಂದ್ಗಡೆ ಇವ್ರು ಹೋಗ್ತಾರೆ. ಅಂದ್ರೆ ಮಧ್ಯೆ ಬರ್ಬೇಕಾದ್ರೆ ಯಾರು ನೀರು ಮತ್ತು ಇನ್ನೇನಾದ್ರು ಇರ್ತಾರೆ, ಈ ತರ ಇಲ್ಲಿ ಕೂತ್ಕೊಂಡು ಮುಂದೆ ಹೋಗ್ತಾರೆ. ಇವರು ಫ್ಯಾಮಿಲಿಯವರು, ಇವರು ಸೇವೆ ನೀಡ್ತಿರ್ತಕ್ಕಂತ ಸಿದ್ದಾಪುರ ಕುಟುಂಬಸ್ಥರು ಇವರು. ಹೀಗೆ ದೇವರಿಗೆ ಅಲ್ಲಲ್ಲಿ ಸೇವೆಗಳನ್ನ ಕೊಡೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಹೆಚ್ಚಿದೆ ಅಂತ ಹೇಳ್ತೀನಿ. ಈ ಹುಡುಗರೆಲ್ಲ ಏನ್ ಮಾಡ್ತಾರೆ, ಮಧ್ಯದಲ್ಲಿ ವಾಹನದ ಮೂಲಕ ಕುಡಿಯುವ ನೀರು ಮತ್ತೆ ಇನ್ನಿತರ ಏನಾದ್ರು ಸೇವೆಗಳನ್ನ ನೀಡ್ತಾ ಇದ್ದಾರೆ. ಹೀಗೆ ಸಂಗಮನಾಥನ ದರ್ಶನಕ್ಕೆ ಹೋಗುವಂತ ಪಾದಯಾತ್ರಿಗಳಿಗೆ ಸಾಕಷ್ಟು ಸೇವೆಗಳನ್ನ ನೀಡುವುದನ್ನ ನೀವು ನೋಡ್ತಾ ಇರ್ಬೋದು. ಮುಂದೆ ಹಂಗೆ ಏನೇನೆಲ್ಲ ಸಿಗುತ್ತೆ ತೋರಿಸ್ತೀನಿ ವೀಕ್ಷಕರೇ, ನೋಡ್ತಾ ಬನ್ನಿ. ನಮ್ಮ ಸೇವಾ ಸಮಾಜದ ಅಧ್ಯಕ್ಷರು ಕೂಡ ತಮ್ಮ ವಾಹನದ ಮೂಲಕ ಸೇವೆ ನೀಡ್ತಾ ಬರ್ತಾರೆ. ಆಕ್ಚುಲಿ ಟೀ ಎಲ್ಲ ಸಿದ್ದಾಪುರ ಕುಟುಂಬದಸ್ಥರಿಂದ ಆಕ್ಚುಲಿ ಕಾಫಿ ಕೊಡ್ತಾ ಇದಾರೆ. ತುಂಬಾ ಸ್ಟ್ರಾಂಗ್ ಆಗಿತ್ತು, ತುಂಬಾ ಹಾಟ್ ಆಗಿತ್ತು, ಬಿಸಿ ಬಿಸಿ ಆಗಿದೆ. ಬಿಸಿಗಡೆ ಸೇವೆ ಕೂಡ ಇದೆ. ನಮ್ಮ MGVC ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದಂತ ಉಗಾರ್ ಸರ್ ಜನಕ್ಕೆ ಸೇವೆ ಕೊಡ್ತಾ ಇದ್ದಾರೆ. ಇವರು ಸೇರಿ ಏನು ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಗಳನ್ನ, ಅಂದ್ರೆ ಹೋಗ್ಬೇಕಾದ್ರೆ ಪಾದಯಾತ್ರಿಕರಿಗೆ ಬಾಯಾರಿಕೆ ಆಗ್ಬಾರ್ದು, ಮತ್ತೆ ಹುಳಿ ಪದಾರ್ಥ ಇದ್ರೆ ಇನ್ನಷ್ಟು ಎನರ್ಜಿ ಬರುತ್ತೆ ಅಂತ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ಈ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ. ಸಮಯ ಮಧ್ಯಾಹ್ನ 2:30 ಶರ್ಲಿಂಗೇಶ್ವರ ಮಠಕ್ಕೆ ಬಂದಿದ್ದೀವಿ. ಶರ್ಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ಎಲ್ರು.
ತಂಗಡಗಿಯ ಚರ್ಲಿಂಗೇಶ್ವರ ಮಠ ಇಷ್ಟೊಂದು ವಿಶಾಲವಾಗಿದೆ, ನೋಡ್ತಾ ಇರ್ಬೋದು ನೀವು. ಯಾರಾದ್ರೂ ಮಕ್ಕಳಿಗೆ ಪಿಕ್ನಿಕ್ ಈ ತರ ವ್ಯವಸ್ಥೆ ಮಾಡ್ಬೋದು ಇಲ್ಲಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಈ ಮಠ ಇದೆ, ತುಂಬಾ ದೊಡ್ಡ ಜಾಗ ಇದೆ. ಈ ಮಠದಲ್ಲಿ ದೇವಸ್ಥಾನದ ವತಿಯಿಂದ, ಮಠದ ವತಿಯಿಂದ ಒಂದು ಮಧ್ಯಾಹ್ನದ ಊಟದ ಸೇವೆಯನ್ನ ಇಟ್ಕೊಂಡಿರ್ತಾರೆ. ತಂಗಡಿಗೆಯ ಸಮಸ್ತ ದೈವದವರು ಸೇರಿ ಪ್ರತಿ ವರ್ಷ ಇಲ್ಲಿ ಮಧ್ಯಾಹ್ನ ಊಟದ ಸೇವೆಯನ್ನ ಇಟ್ಕೊಂಡಿರ್ತಾರೆ, ನೋಡ್ತಾ ಇರ್ಬೋದು ನೀವು. ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ಸ್ವೀಟ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರು ನಾವು ಬಂದ ತಕ್ಷಣನೇ. ಸೇವೆ ಹಂಗೆ ಪ್ರಾರಂಭನೇ ಇರುತ್ತೆ, ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ ಈ ಸೇವೆ. ವಿಶೇಷವಾಗಿ ಪ್ರಸಾದ ಮಾಡಿಸಿರ್ತಾರೆ, ತುಂಬಾ ಚೆನ್ನಾಗಿ ಭಕ್ತಾದಿಗಳಿಗೆ ಸೇವೆಯನ್ನ ಕೊಡ್ತಾರೆ. ನಮ್ಮ ಭಾಗದ ಜನಕ್ಕೆ, ನಮ್ಮ ಭಾಗದ ಪಾದಯಾತ್ರಿಗಳಿಗೆ ಈ ಒಂದು ಸೇವೆ ತುಂಬಾ ಅನುಕೂಲಕರವಾಗುತ್ತೆ. ನಮ್ಮ ಸಮಸ್ತ ಭಕ್ತಾದಿಗಳ ವತಿಯಿಂದ ನಾನು ತಂಗಡಿಗೆ ಏನು ದೈವ ಮಂಡಳಿ ಇದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ನೋಡೋಣ, ನಾನು ಪ್ರಸಾದ ಮಾಡಿ ಮುಂದೆ ಹೇಗಿದೆ ಅಂತ ತೋರಿಸ್ತೇನೆ. ಥ್ಯಾಂಕ್ ಯು. ಇವರೇ ಬಸಯ್ಯ ನಂದಿಕೇಶ್ವರ ಮಠ ಅಂದ್ರೆ. ಚಿಕ್ಕ ಮಕ್ಕಳು ಒಂದು 2-3ನೇ ತರಗತಿ ಮಕ್ಕಳು ಇರ್ತಾರಲ್ಲ, ಆ ತರ ಮಕ್ಕಳು ಇದ್ದಂಗಿದ್ದಾರೆ, ಓಡೋಡಿ ಬಂದಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಹೆಂಗಾಗಿದ್ದಾರೆ. ಇನ್ನು ವೀಕ್ಷಕರೇ ನೋಡಿ, ರಸ್ತೆ ನಾನು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಶಾರ್ಟ್ ಆಗಿ ಹಿಂಗ್ ಹೋದ್ರೆ ಇಲ್ಲಿದೆ ದೇವಸ್ಥಾನ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹ್ಯಾಂಗ್ ಜೂಮ್ ಮಾಡಿದ್ರೆ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ದೇವಸ್ಥಾನವನ್ನ ತೋರಿಸ್ತಾ ಇದ್ದೀನಿ, ಇನ್ನೂ ರಸ್ತೆ ಮಧ್ಯದಲ್ಲಿ ಇದೀವಿ. ಹತ್ತತ್ರ ತಂಗಡಗಿ ನದಿ ಹತ್ರ ಇದೀವಿ ನಾವು. ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ. ಈ ಏನು ಬ್ರಿಡ್ಜ್ ಇದೆ, ಹೊಸದಾಗಿ ಮಾಡಿರುವಂತಹ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ಮೂಲಕನೇ ನಾವು ಕೂಡಲ ಸಂಗಮಕ್ಕೆ ತಲುಪೋದು. ಈ ಬ್ರಿಡ್ಜ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ನೇರವಾಗಿ ಹೋಗಕ್ಕಾಗಲ್ಲ, ನಾವು ಈ ಮಾರ್ಗದಿಂದ ಹೋಗ್ಬೇಕು. ಇಲ್ಲಿದೆ ನೋಡಿ ಈ ರಸ್ತೆ, ಈ ರಸ್ತೆಯಿಂದ ಹಿಂಗ್ ಬಂದು ಹಿಂಗ್ ಹೋಗಿ ಈ ಮಾರ್ಗದ ಮೂಲಕ ಬರ್ಬೇಕಾಗತ್ತೆ. ಇದು ತಂಗಡಗಿ ನೀಲಮ್ಮ ದೇವಿಯ ದೇವಸ್ಥಾನ ಇದು. ಅದರ ಮುಂದ್ಗಡೆ ಇರುವಂತಹ ಬ್ರಿಡ್ಜ್ ನಿಂದ ನೇರವಾಗಿ ಹಂಗ್ ಸುತ್ತರ್ಕೊಂಡು ಹಿಂಗ್ ಬರ್ಬೇಕು. ಅಡಿಯಾಳ ಗ್ರಾಮ ಏನಿದೆ, ಆ ಗ್ರಾಮದ ಮಾರ್ಗವಾಗಿ ನಾವು ದೇವಸ್ಥಾನವನ್ನ ತಲುಪ್ತೇವೆ. ಊಟ ಮಾಡಿ ಎಲ್ರು ಬರ್ತಾ ಇದಾರೆ ಗುಂಪು ಗುಂಪಾಗಿ. ನಮ್ ಜನ ಬರ್ತಾ ಇರೋದನ್ನ ಕೂಡ ತೋರಿಸ್ತೀನಿ ನಿಮ್ಗೆ. ನೋಡಿ, ರಸ್ತೆ ಮಧ್ಯದಲ್ಲಿ ಜೂಮ್ ಹಾಕಿದ್ದೀನಿ, ಕ್ಲಿಯರ್ ಇದೆ ಇಲ್ಲೋ ಗೊತ್ತಿಲ್ಲ. ನಮ್ ಜನ ಬರ್ತಾ ಇದ್ದಾರೆ ಗುಂಪು ಗುಂಪಾಗಿ, ತಮ್ಮ ಸ್ನೇಹಿತರೊಂದಿಗೆ ಒಂದೊಂದು ತಂಡ ಮಾಡ್ಕೊಂಡು ಬರ್ತಾರೆ. ಹೆಣ್ಮಕ್ಳು ಸಹ ಬರ್ತಾರೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಮಾತೆಯರು ಸಹ ಬಂದಿದ್ದಾರೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ಹಿಂಗ್ ಬರ್ತಾರೆ. ನೋಡ್ತಾ ಇರ್ಬೋದು ನದಿ ತಂಗಡಿಗೆ ದೇವಸ್ಥಾನ. ತಂಗಡಿಗೆ ನೋಡ್ತಾ ಇರ್ಬೋದು ನದಿ ತಂಗಡಿಗೆ ದೇವಸ್ಥಾನ. ತಂಗಡಿಗೆ ವೀಕ್ಷಕರೇ ನೋಡ್ತಾ ಇರ್ಬೋದು ತಂಗಡಿಗೆ ನೀಲಮ್ಮ ದೇವಿಯ ದೇವಸ್ಥಾನದ ಹತ್ರ ಇದ್ದೀವಿ. ಏನು ವೀಕ್ಷಕರೇ, ಸಮಯ ಸಂಜೆ 4 ಗಂಟೆ 5 ನಿಮಿಷ. ಈಗ ನದಿ ಹತ್ರಕ್ಕಿದ್ದೀವಿ. ನದಿ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೀಲಮ್ಮ ದೇವಿ ದೇವಸ್ಥಾನ. ಇಲ್ಲಿ ತಂಗೋರು ಕೆಲವೊಂದು ಜನ ತಂಗ್ತಾರೆ, ಆದರೆ ನಾವು ತಂಗಲ್ಲ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗೋಕ್ಕೆ ಒಂಥರ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಅದರಲ್ಲಿ ವಾಹನಗಳು ಬರ್ತವೆ. ನದಿಯಲ್ಲಿ ಕೂಡ ನೀರು ಇದೆ ಈ ಬಾರಿ. ಬ್ರಿಡ್ಜ್ ಮೇಲೆ
ವೀಕ್ಷಕರೇ, ಸಮಯ 4:45. ಅಡಿಯಾಳ ಹತ್ರ ಬಂದಿದೀವಿ. ಒಬ್ಬ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ತೀನಿ ನಿಮ್ಗೆ. ಇವರು ಆಲ್ರೆಡಿ ನಿಮ್ಗೆ ಪರಿಚಯ ಇರ್ಬೋದು. ರಾಮಣ್ಣ ಪೂಜಾರಿ ಅಂತ ಇವರು. ಇವ್ರಿಗೆ ದೇವ್ರ ಮೇಲೆ ಎಷ್ಟು ಭಕ್ತಿ ಅಂದ್ರೆ, ಇವ್ರ ಕಾಲಲ್ಲಿ ರಾಡ್ ಇದೆ, ನೋಡ್ತಾ ಇರ್ಬೋದು ನೀವು. ಈ ಕಾಲು ಇಲ್ಲಿ ಏನು ಬ್ಲಾಕ್ ಡಾಟ್ಸ್ ಇದೆ, ಅದೆಲ್ಲ ರಾಡ್ ಇರುವಂತ ಜಾಗ. ಅಲ್ಲಿ ಅವ್ರಿಗೆ ಸ್ಟಿಚ್ ಮಾಡಿದ್ದಾರೆ. ಈ ಕಾಲಲ್ಲಿ ರಾಡ್ ಇದ್ರು ಸಹಿತ ಇವರು ದೇವರಿಗೆ ಪಾದಯಾತ್ರೆ ಅಂದ್ರೆ ಹೊಟ್ಟೆ ಬಿಡೋದಿಲ್ಲ, ಪಾದಯಾತ್ರೆಗೆ ಬರ್ತಾನೆ ಇರ್ತಾರೆ. ಮಂತ್ರಾಲಯಕ್ಕೂ ಕೂಡ ನಾವು ಜನವರಿಯಲ್ಲಿ ಏನು ನಮ್ಮ ಮುದ್ದೆಬಳದಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಹೋಗ್ತೀವಿ. ಅಲ್ಲೂ ಕೂಡ ಹಿಂದೆ ಮುಂದೆ ನೋಡ್ದೇನೆ ಬಂದಿದ್ರು. ಡಾಕ್ಟರ್ ಹೋಗ್ಬೇಡಿ ಅಂತ ಹೇಳಿದ್ರು ಸಹಿತ ಅವರು ಬಂದಿದ್ರು. ಈ ಬಾರಿ ಕೂಡ್ಲ ಸಂಗಮಕ್ಕೂ ಕೂಡ ನಾನು ಅವರು ಸರಿನೇ ಮಂತ್ರಾಲಯಕ್ಕೆ ಹೋಗೋದು. ಕೂಡ್ಲ ಸಂಗಮಕ್ಕೂ ಕೂಡ ಹೋಗೋಣ ರಮಣ ಹೆಂಗೆ ಅಂತ ಕೇಳಿದ ತಕ್ಷಣ ಒಂದೇ ಇಟ್ಗೆ ಆಯ್ತು ಹೋಗೋಣ ಸರ್ ಅಂತ ಹೇಳ್ಬಿಟ್ರು. ಅಂದ್ರೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ಅವ್ರಿಗೆ. ನೋಡಿ, ಕಾಲಲ್ಲಿ ರಾಡು ಈ ತರ ಇದ್ರು ಕೂಡ ನಡ್ಕೊಂಡ್ ಬರ್ತಾರೆ. ದೇವ್ರ ಭಕ್ತಿ ಅಂದ್ರೆ ಸುಮ್ನೆ ಅಲ್ಲ, ಯಾವ್ದೇ ದೇವ್ರವಾಗಿರ್ಬೋದು, ದೇವ್ರ ಮೇಲೆ ಭಕ್ತಿ ಇದ್ರೆ ಅವ್ರಿಗೆ 100% ದೇವ್ರು ಒಳ್ಳೆ ಏನು ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಹೋಗ್ತಾ ಇದಾರೆ, ಪಾದಯಾತ್ರೆ ಹೋರಾಗ್ತಾರೆ. ನಾವೇನ್ ಸ್ವಲ್ಪ ತಂಗಿದೀವಿ ಒಂದು 10 ನಿಮಿಷ. ಓಕೆ, ನೆಕ್ಸ್ಟ್ ಮತ್ತೇನ್ ಬರ್ತೈತೆ ತೋರಿಸ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.